ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಗರಿಗರಿಯಾದ ಗೋಳಿ ಬಜೆಯನ್ನು ಕೊಬ್ಬರಿ ಚಟ್ನಿ ಜೊತೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಬೇಕಾಗುವ ಸಾಮಗ್ರಿ ಮೈದಾ, ಮೊಸರು, ಉಪ್ಪು, ಸಕ್ಕರೆ, ಅಡಿಗೆ ಸೋಡಾ, ಕರಿ ಲೀವ್ಸ್, ಕೊರಿಂಡರ್ ಲೀವ್ಸ್, ಶುಂಠಿ, ಜೀರಿಗೆ, ಕೊಕೊನಟ್ ಮತ್ತು ಕುಕ್ಕಿಂಗ್ ಆಯಿಲ್. ಮಾಡುವ ವಿಧಾನ: ಮೊದಲು ಕೊಕೊನಟ್, ಶುಂಠಿ, ಕರಿ ಲೀವ್ಸ್ ಮತ್ತು ಕೊರಿಂಡರ್ ಲೀವ್ಸನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಳ್ಳಬೇಕು. ಬೇಕಾದರೆ ಹಸಿಮೆಣಸನ್ನು ಇದರ ಜೊತೆ ಚಿಕ್ಕ ಕಟ್ ಮಾಡಿಕೊಂಡು ಸೇರಿಸಬಹುದು, ಆದರೆ ನಾವು ಇಲ್ಲಿ ಸೇರಿಸಿಲ್ಲ. ಆಮೇಲೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಮೈದಾವನ್ನು ಈ ಪ್ರಮಾಣದಲ್ಲಿ ಹಾಕಿ ಅದಕ್ಕೆ ಉಪ್ಪು ಮತ್ತು ಮೊಸರನ್ನು ಹಾಕಿ ಕಲಸಬೇಕು. ಹಿಟ್ಟು ಸರಿಯಾಗಿ ಹದ ಬರುವವರೆಗೂ ಕಲಸಬೇಕು. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಕಲಸಿ ಸರಿಯಾದ ಹದ ಬರಿಸಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಅಡಿಗೆ ಸೋಡಾವನ್ನು ಸೇರಿಸಬೇಕು. ಆಮೇಲೆ ಸ್ವಲ್ಪ ಜೀರಿಗೆ ಮತ್ತು ಕಟ್ ಮಾಡಿದ ಕರಿ ಲೀವ್ಸ್ ಮತ್ತು ಕೊರಿಂಡರ್ ಲೀವ್ಸನ್ನು ಮತ್ತು ಕಟ್ ಮಾಡಿದ ಶುಂಠಿ ಮತ್ತು ಕಟ್ ಮಾಡಿದ ಕೊಕೊನಟ್ಟನ್ನು ಸೇರಿಸಿ ಸರಿಯಾಗಿ ಮೆತ್ತಗೆ ಆಗುವವರೆಗೆ, ಅಂದರೆ ಹಿಟ್ಟಲ್ಲಿ ಯಾವುದೇ ಗಂಟು ಬರದ ಹಾಗೆ ಸರಿಯಾದ ಹದದಲ್ಲಿ ಕಲಸಿ ಅದನ್ನು 2 ರಿಂದ 3 ಗಂಟೆ ತನಕ ಬಿಡಬೇಕು. ಆಮೇಲೆ ಸ್ಟವ್ ಆನ್ ಮಾಡಿ ಒಂದು ಬಾಣಲೆಗೆ ಅಡುಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಹದವಾಗಿ ಕಲಸಿದ ಈ ಹಿಟ್ಟನ್ನು ಒಂದೊಂದಾಗಿ ಚಿಕ್ಕ ಚಿಕ್ಕ ಉಂಡೆಗಳಲ್ಲಿ ಬಿಡಬೇಕು. ಇದು ತಿಳಿ ಕಂದು ಬಣ್ಣ ಬರುವವರೆಗೆ ಕರಿದುಕೊಂಡಾಗ ಗರಿಗರಿಯಾದ ಗೋಳಿ ಬಜಿ ರೆಡಿಯಾಗುತ್ತದೆ. ಈಗ ಗರಿಗರಿಯಾದ ಗೋಳಿ ಬಜೆಗೆ ಕೊಬ್ಬರಿ ಚಟ್ನಿಯನ್ನು ಹೇಗೆ ಮಾಡಿಕೊಳ್ಳಬೇಕು ಅಂತ ನೋಡೋಣ ಬನ್ನಿ. ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊರಿಂಡರ್ ಲೀವ್ಸ್, ಸ್ವಲ್ಪ ಉಪ್ಪು, ಒಗ್ಗರಣೆಗೆ ಸಾಸಿವೆ ಮತ್ತು ಚಟ್ನಿಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮತ್ತು ಕರಿ ಲೀವ್ಸ್ ಇವೆಲ್ಲವನ್ನು ತೆಗೆದುಕೊಂಡು ಸ್ಟವ್ ಆನ್ ಮಾಡಿ ಒಂದು ಚಿಕ್ಕ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿ ಹುರಿದುಕೊಳ್ಳಬೇಕು. ನಂತರ ಮಿಕ್ಸಿ ಜಾರಿಗೆ ಕಾಯಿ ತುರಿ, ಕೊರಿಂಡರ್ ಲೀವ್ಸ್, ಹುರಿದ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿಯಲ್ಲಿ ರುಬ್ಬಿಕೊಂಡು ರುಬ್ಬಿದ ಚಟ್ನಿಗೆ ಸಾಸಿವೆ, ಉದ್ದಿನಬೇಳೆ, ಕರಿ ಲೀವ್ಸ್ ಮತ್ತು ಒಣಮೆಣಸಿನ ಒಗ್ಗರಣೆಯನ್ನು ಕೊಟ್ಟರೆ ಕೊಬ್ಬರಿ ಚಟ್ನಿ ರೆಡಿ. ಇದನ್ನು ಗರಿಗರಿಯಾದ ಗೋಳಿ ಬಜೆ ಮತ್ತು ಟೀ ಜೊತೆ ಸಾಯಂಕಾಲ ವೇಳೆಯಲ್ಲಿ ಬಾಯಿ ಚಪ್ಪರಿಸಿಕೊಂಡು ತಿನ್ನಬಹುದು. ನಮ್ಮ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.